ನಿಮ್ಗೆ ಜೈ ಜೈ ಅಂದವರೆಲ್ಲ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಪ್ರತಾಪ್ ಅವರ ಫ್ಯಾನ್ ಫಾಲೋವರ್ಸ್ ನೋಡಿ ನೀವು ಅವ್ರನ್ನ ತಮ್ಮ ಅಕ್ಕ ಅಂತ ಹೇಳ್ತಿದ್ದೀರಾ ಸಂಗೀತ ಅವರೇ. ಕಾರ್ತಿಕ್, ನೀವು ಯಾರು ಇಲ್ದಿರ ಅಂದ್ರೆ ಸಂಗೀತ ಇಲ್ದ್ರೆ ಝೀರೋ ಅಂತ ಪ್ರೂವ್ ಮಾಡ್ತೀನಿ ಅಂತ ಮಾಡಿದ್ರ? ಈ ಥರ ಒಂದು ಕ್ವೆಶನ್ಸನ್ನು ಕೀರ್ತಿ ಮತ್ತು ಜಾಹ್ನವಿ ಅವರು ಕೇಳ್ತಾ ಇದ್ದಾರೆ. ಸೊ ಈಗ ಬಿಗ್ ಬಾಸ್ ಮನೇಲಿ ಒಂದು ಟ್ವಿಸ್ಟ್ ಇದೆ ಗುರು. ಫಿನಾಲೆಗೆ ಟಾಪ್ 6 ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ಗೆ ಒಂದು ಸುದ್ದಿಗೋಷ್ಠಿಯನ್ನು ಅರೇಂಜ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಈ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಏನೆಲ್ಲ ಒಂದು ಮಾತುಗಳು ಬರ್ತಾ ಇತ್ತು, ಹೊರಗಡೆ ಏನೆಲ್ಲ ಮಾತುಗಳು ನಡೀತಾ ಇದ್ದಾವೆ, ಆ ಒಂದು ಎಲ್ಲ ಟಾಪಿಕ್ಸನ್ನು ಇಟ್ಕೊಂಡು ಈಗ ಅಲ್ಲಿಬ್ಬರು ಆ್ಯಂಕರ್ಸ್ ಹೋಗಿ ಕೂತಿದ್ದಾರೆ. ಸೊ ಅವ್ರು ಕೇಳೋಂಥ ಕ್ವೆಶನ್ಸ್ಗೆ ಅವರು ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಕೀರ್ತಿ ಅವ್ರು ಕೇಳ್ತಾರೆ, ಒಂದು ವಿನಯ್ ಅವ್ರನ್ನ ನಿಮಗೆ ಜೈ ಜೈ ಅಂದವರೆಲ್ಲ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ, ಇದಕ್ಕೇನು ಹೇಳ್ತೀರಾ ಅಂತ ಕೇಳ್ತಾರೆ. ಮತ್ತು ಕಾರ್ತಿಕ್ ಅವ್ರಿಗೂ ಕೇಳ್ತಾರೆ, ನೀವು ಸಂಗೀತ ಇಲ್ಲದೆ ಝೀರೋ ಅಂತ ಪ್ರೂವ್ ಮಾಡ್ತೀನಿ ಅಂತ ಮಾಡಿದ್ರಾ ಅನ್ನೋ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಹಾಗೆ ಜಾಹ್ನವಿ ಅವರು ಸಂಗೀತ ಅವರೇ ನೀವು ಪ್ರತಾಪ್ ಅವ್ರಿಗೆ ಇರುವಂತಹ ಫಾಲೋವರ್ಸ್ ನೋಡಿ, ಅವ್ರಿಗೆ ಇರುವಂತಹ ಸಪೋರ್ಟ್ ನೋಡಿ ಅಕ್ಕ ತಮ್ಮ ಅಂತ ಫ್ರೆಂಡ್ಶಿಪ್ಪನ್ನು, ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಂಡಿದ್ದೀರಾ ಅನ್ನೋ ಥರ ಕೇಳ್ತಾರೆ. ಸೊ ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ನನಗೆ ಯಾವುದೇ ಒಂದು ಫಾಲೋವರ್ಸ್ ನೋಡಿ ಅಥವಾ ಯಾವುದೇ ರೀತಿಯಲ್ಲಿ ನಾನು ಬೆಳೆಸ್ಕೊಂಡಿಲ್ಲ, ನಾನು ಮೊದಲು ಯಾವ ಥರ ಬಂದಿದ್ದೆ, ಸೊ ಈಗಲೂ ಆ ಥರ ಏನೇ ಇದ್ದೀನಿ ಅನ್ನೋ ಥರ ಹೇಳ್ತಾರೆ. ನಾನಿಲ್ಲಿ ಯಾವುದೇ ಒಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರ ಒಂದು ಸಪೋರ್ಟ್ನೆಸ್ಗೋಸ್ಕರ ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ ಹೇಳ್ತಾರೆ. ಸೊ ಬಟ್ ಇಲ್ಲಿ ಏನೇ ಆಗಲಿ, ಯಾರೆಲ್ಲ ಸಪೋರ್ಟ್ ತಗೊಂಡಿದ್ದಾರೆ, ಯಾರಿಲ್ಲದೆ ಝೀರೋ ಆಗಿದ್ದಾರೆ, ಯಾರು ಜೈ ಜೈ ಅನ್ನೋರೆಲ್ಲ ಮನೇಲಿ ಇದ್ದಾರೆ. ಸೊ ನಾವು ನೋಡ್ತಾನೆ ಇದ್ದೀವಲ್ಲ ಬಿಗ್ ಬಾಸ್ ಮನೇಲಿ. ಸೊ ಈ ಥರ ಒಂದು ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಇನ್ನೊಂದಷ್ಟು ಫನ್ ಇರುತ್ತೆ, ಅಂದರೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸನ್ನು ಅವ್ರು ಕೇಳ್ತಾರೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಇಷ್ಟು ದಿನ ಜನರ ಮಧ್ಯದಲ್ಲಿ ಇದ್ದಂತಹ ಕ್ವಶನ್ಸ್, ಅಂದರೆ ಜನರಲ್ಲಿ ರೈಸ್ ಆಗ್ತಾ ಇತ್ತಲ್ಲ ಕ್ವಶನ್ಸ್, ಆ ಎಲ್ಲ ಕ್ವಶನ್ಸನ್ನು ಸಹ ತಗೊಂಡು ಅಲ್ಲಿಗೆ ಹೋಗಿದ್ದಾರೆ. ಸೊ ಆ ಒಂದು ಎಲ್ಲ ಕ್ವಶನ್ಗೂ ಸಹ 100% ಆನ್ಸರ್ ಇವತ್ತಿನ ಎಪಿಸೋಡ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡೋಣ ಗುರು, ಇನ್ನು ಏನೆಲ್ಲ ಕ್ವಶನ್ಸ್ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ, ನಮ್ಮ ಕಂಟೆಸ್ಟೆಂಟ್ಸ್ ಯಾವ ರೀತಿ ಉತ್ತರವನ್ನು ನೀಡ್ತಾರೆ, ನಿಜಕ್ಕೂ ಅವ್ರು ಕೇಳೋದ ಕ್ವಶನ್ಸನ್ನು ಒಪ್ಕೊಂತಾರ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರ, ಇದ್ರ ಎಲ್ಲ ಒಂದು ಮಾಹಿತಿನ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡೋಣ. ನಿಮ್ಗೆ ಅನ್ನಿಸ್ತಾ ಇದ್ದೆ ಕಾರ್ತಿಕ್ ಅವ್ರು ನಿಜಕ್ಕೂ ಸಂಗೀತ ಅವ್ರು ಇಲ್ಲದೆ ಝೀರೋ ಆಗಿದ್ದಾರಾ, ವಿನಯ್ಗೆ ಜೈ ಅಂದವರೆಲ್ಲ ಮನೆಯಿಂದ ಹೊರಗಡೆ ಹೋಗಿದ್ದಾರಾ, ಅಥವಾ ಪ್ರತಾಪ್ ಅವರ ಸಂಬಂಧವನ್ನು ಬೆಳೆಸಿದ ಸಂಗೀತ ಅವರು ಅವರ ಒಂದು ಫಾಲೋವರ್ಸ್ನ ನೋಡಿನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.